ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೈಲಾಸ ಸಂಹಿತೆಗೆ ಸ್ವಾಗತ. ಈ ಅಧ್ಯಾಯದಲ್ಲಿ ಸನ್ಯಾಸ ಗ್ರಹಣದ ಶಾಸ್ತ್ರೀಯ ವಿಧಿ, ಗಣಪತಿ ಪೂಜೆ, ಹೋಮ, ತತ್ವಶುದ್ಧಿ, ಸಾವಿತ್ರಿ ಪ್ರವೇಶ, ಸರ್ವ ಸನ್ಯಾಸ ಮತ್ತು ದಂಡಧಾರಣ ಮುಂತಾದವುಗಳ ಪ್ರಕಾರಗಳನ್ನು ತಿಳಿಯಲಿದ್ದೇವೆ. ಸ್ಕಂದನು ಹೇಳುತ್ತಾನೆ, ವಾಮದೇವರೇ, ಅನಂತರ ಮಧ್ಯಾಹ್ನ ಕಾಲದಲ್ಲಿ ಸ್ನಾನ ಮಾಡಿ ಸಾಧಕನು ತನ್ನ ಮನಸ್ಸನ್ನು ವಶದಲ್ಲಿರಿಸಿಕೊಂಡು ಗಂಧ, ಪುಷ್ಪ, ಅಕ್ಷತೆ ಇತ್ಯಾದಿ ಪೂಜಾ ಸಾಮಗ್ರಿಗಳನ್ನು ತಂದು ನೈಋತ್ಯ ಮೂಲೆಯಲ್ಲಿ ದೇವಪೂಜಿತ ವಿಘ್ನರಾಜ ಗಣಪತಿಯ ಪೂಜೆ ಮಾಡಬೇಕು. ಗಣಾನಾಂತ್ವ ಇತ್ಯಾದಿ ಮಂತ್ರಗಳಿಂದ ವಿಧಿವತ್ತಾಗಿ ಗಣಪತಿಯನ್ನು ಆವಾಹನೆ ಮಾಡಬೇಕು. ಆವಾಹನೆಯ ಬಳಿಕ ಅವನ ಸ್ವರೂಪವನ್ನು ಇಂತು ಧ್ಯಾನಿಸಬೇಕು. ಅವನ ಅಂಗ ಕಾಂತಿಯು ಕೆಂಪಾಗಿದ್ದು ಶರೀರ ವಿಶಾಲವಾಗಿದೆ. ಎಲ್ಲ ಪ್ರಕಾರದ ಆಭೂಷಣಗಳಿಂದ ಅವನ ಶೋಭೆ ಹೆಚ್ಚಿದೆ. ಅವನು ತನ್ನ ಕರಕಮಲಗಳಲ್ಲಿ ಕ್ರಮವಾಗಿ ಪಾಶ, ಅಂಕುಶ, ಅಕ್ಷಮಾಲೆ ಮತ್ತು ವರದ ಎಂಬ ಮುದ್ರೆಯನ್ನು ಧರಿಸಿರುವನು. ಈ ಪ್ರಕಾರ ಆವಾಹನ ಧ್ಯಾನ ಮಾಡಿ ಶಂಭುಪುತ್ರ ಗಜಾನನನ ಪೂಜೆಯನ್ನು ಮಾಡಿ ಪಾಯಸ, ಮೋದಕ, ತೆಂಗಿನಕಾಯಿ, ಬೆಲ್ಲ ಇತ್ಯಾದಿಗಳ ನೈವೇದ್ಯವನ್ನು ನಿವೇದಿಸಬೇಕು. ಬಳಿಕ ತಾಂಬೂಲಾದಿಗಳನ್ನು ಅರ್ಪಿಸಿ ಅವನನ್ನು ಸಂತುಷ್ಟಗೊಳಿಸಿ ನಮಸ್ಕರಿಸುತ್ತಾ ತನ್ನ ಅಭೀಷ್ಟ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವಂತೆ ಪ್ರಾರ್ಥಿಸಬೇಕು. ಅನಂತರ ತನ್ನ ಗೃಹ್ಯ ಸೂತ್ರದಲ್ಲಿ ತಿಳಿಸಿದ ವಿಧಿಗೆ ಅನುಸಾರವಾಗಿ ಔಪಾಸಾಗ್ನಿಯಲ್ಲಿ ಆಜ್ಯ ಭಾಗವನ್ನ ಹವನ ಮಾಡಿ ಅಗ್ನಿದೇವತಾ ಸಂಬಂಧಿ ಯಜ್ಞ ವಿಷಯಕ ಸ್ಥಾಲೀಪಾಕ ಹೋಮವನ್ನು ಮಾಡಬೇಕು. ಬಳಿಕ ಭೂ ಸ್ವಾಹ ಈ ಮಂತ್ರದಿಂದ ಪೂರ್ಣಾಹುತಿ ಹೋಮ ಮಾಡಿ ಹವನದ ಕಾರ್ಯವನ್ನು ಮುಗಿಸಬೇಕು. ಅನಂತರ ಆಲಸ್ಯರಹಿತನಾಗಿ ಅಪರಾಹ್ನ ಕಾಲದವರೆಗೆ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಮತ್ತೆ ಸ್ನಾನ ಮಾಡಿ ಸಾಯಂಕಾಲದ ಸಂಧ್ಯೋಪಾಸನೆಯನ್ನು ಮತ್ತು ಸಾಯಂಕಾಲಿಕ ಔಪಾಸನ ಹೋಮವನ್ನು ಮಾಡಿ ಮೌನವಾಗಿ ಗುರುವಿನ ಅಪ್ಪಣೆ ಪಡೆದು ಚರುವನ್ನು ಬೇಯಿಸಬೇಕು. ಪುನಃ ಅಗ್ನಿಯಲ್ಲಿ ಸಮಿಧೆ, ಚರು ಮತ್ತು ತುಪ್ಪ ಇವುಗಳಿಂದ ರುದ್ರ ಸೂಕ್ತ ಹಾಗೂ ಸದ್ಯೋಜಾತಾದಿ 5 ಮಂತ್ರಗಳಿಂದ ಬೇರೆ ಬೇರೆಯಾಗಿ ಆಹುತಿಗಳನ್ನು ಕೊಡಬೇಕು. ಅಗ್ನಿಯಲ್ಲಿ ಉಮಾ ಸಹಿತ ಮಹೇಶ್ವರನನ್ನು ಭಾವಿಸಿ ಗೌರಿ ದೇವಿಯನ್ನು ಚಿಂತಿಸುತ್ತಾ ಗೌರೀರ್ಮಿಮಾಯ ಈ ಮಂತ್ರದಿಂದ 108 ಆಹುತಿಗಳನ್ನು ಕೊಡಬೇಕು. ಬಳಿಕ ಅಗ್ನಯೇ ಸ್ವಿಷ್ಟಕೃತೆ ಸ್ವಾಹ ಈ ಮಂತ್ರದಿಂದ 1 ಆಹುತಿಯನ್ನು ಕೊಡಬೇಕು. ಈ ಪ್ರಕಾರ ತಂತ್ರದಿಂದ ಹವನ ಮಾಡಿದ ಬಳಿಕ ವಿದ್ವಾನ್ ಪುರುಷನು ಅಗ್ನಿಯ ಉತ್ತರದಲ್ಲಿ ಕೆಳಗೆ ದರ್ಭೆಗಳನ್ನು ಹಾಸಿ ಅದರ ಮೇಲೆ ಮೃಗ ಚರ್ಮ, ಅದರ ಮೇಲೆ ವಸ್ತ್ರವನ್ನು ಹಾಸಿದ ಒಂದು ಸುಖಕರ ಆಸನದಲ್ಲಿ ಕುಳಿತು ಮೌನ ಭಾವದಿಂದ ಸುಸ್ಥಿರ ಚಿತ್ತನಾಗಿ ಜಾಗರಣೆ ಮಾಡಿ ಬ್ರಾಹ್ಮಿ ಮುಹೂರ್ತ ಬರುವವರೆಗೂ ಗಾಯತ್ರಿ ಜಪವನ್ನು ಮಾಡುತ್ತಾ ಇರಬೇಕು. ಬಳಿಕ ಸ್ನಾನ ಮಾಡಲಿ. ನೀರಿನಿಂದ ಸ್ನಾನ ಮಾಡಲು ಅಸಮರ್ಥನಾದಾಗ ಭಸ್ಮದಿಂದಲೇ ವಿಧಿವತ್ತಾಗಿ ಸ್ನಾನ ಮಾಡಲಿ. ಮತ್ತೆ ಅದೇ ಅಗ್ನಿಯಲ್ಲಿ ಚರುವನ್ನು ಬೇಯಿಸಿ ಅದನ್ನು ತುಪ್ಪದಿಂದ ನೆನೆಸಬೇಕು. ಅದನ್ನು ಅಗ್ನಿಯ ಉತ್ತರದಲ್ಲಿ ದರ್ಭೆಗಳ ಮೇಲೆ ಇಡಬೇಕು. ಅನಂತರ ವ್ಯಾಕೃತಿ ಮಂತ್ರ, ರುದ್ರ ಸೂಕ್ತ, ಸದ್ಯೋಜಾತಾದಿ ಮಂತ್ರಗಳನ್ನು ಜಪಿಸಿ ಇವುಗಳಿಂದ 1 ಆಹುತಿಯನ್ನು ಕೊಡಬೇಕು. ಚಿತ್ತವನ್ನು ಭಗವಾನ್ ಶಿವನ ಚರಣಗಳಲ್ಲಿ ತೊಡಗಿಸಿ ಪ್ರಜಾಪತಿ, ಇಂದ್ರ, ವಿಶ್ವೇದೇವ ಮತ್ತು ಬ್ರಹ್ಮ ಇವರಿಗೂ 1 ಆಹುತಿಯನ್ನು ಕೊಡಬೇಕು. ಇವೆಲ್ಲ ನಾಮದ ಆದಿಯಲ್ಲಿ ಓಂ ಮತ್ತು ಅಂತ್ಯದಲ್ಲಿ ನಮಸ್ವಾಹ ಜೋಡಿಸಿ ಚತುರ್ಥ್ಯಂತ ಉಚ್ಚರಿಸಬೇಕು. ಓಂ ಪ್ರಜಾಪತೆಯೇ ನಮಸ್ವಾಹ. ಹೀಗೆ ಅನಂತರ ಪುಣ್ಯಾಹವಾಚನ ಮಾಡಿ ಅಗ್ನಯೇ ಸ್ವಾಹ ಈ ಮಂತ್ರದಿಂದ ಅಗ್ನಿಗೆ ಆಹುತಿ ಕೊಡುವ ತನಕದ ಕಾರ್ಯವನ್ನು ನೆರವೇರಿಸಬೇಕು. ಪುನಃ ಪ್ರಾಣಾಯ ಸ್ವಾಹ ಇತ್ಯಾದಿ 5 ಮಂತ್ರಗಳಿಂದ ಘೃತ ಸಹಿತ ಚರುವಿನ ಆಹುತಿಯನ್ನು ಕೊಡಬೇಕು. ಬಳಿಕ ಅಗ್ನಯೇ ಸ್ವಿಷ್ಟಕೃತೆ ಸ್ವಾಹ ಎಂಬ 1 ಆಹುತಿಯನ್ನು ಕೊಡಬೇಕು. ಮತ್ತೆ ರುದ್ರ ಸೂಕ್ತ ಹಾಗೂ ಈಶಾನಾದಿ 5 ಮಂತ್ರಗಳನ್ನು ಪಠಿಸಬೇಕು.
ಈ ಪ್ರಕಾರ ತಂತ್ರ ಹೋಮವನ್ನು ಮಾಡಿ ತನ್ನ ಗೃಹ್ಯ ಶಾಖೆಯಲ್ಲಿ ಹೇಳಿರುವ ಪದ್ಧತಿಗೆ ಅನುಸಾರ ಆಯಾಯ ದೇವತೆಗಳ ಉದ್ದೇಶದಿಂದ ಬುದ್ಧಿವಂತನಾದವನು ಸಾಂಗವಾಗಿ ಹೋಮ ಮಾಡಬೇಕು. ಈ ರೀತಿ ಅಗ್ನಿಮುಖ ಮುಂತಾದ ಕರ್ಮ ತಂತ್ರವನ್ನು ಪ್ರವರ್ತಿತಗೊಳಿಸಿದಂತೆ ಅದನ್ನು ನಡೆಸಿ ವಿರಜಾ ಹೋಮವನ್ನು ಮಾಡಬೇಕು. 26 ತತ್ವರೂಪಿ ಈ ಶರೀರದಲ್ಲಿ ಅಡಗಿರುವ ತತ್ವ ಸಮುದಾಯದ ಶುದ್ಧಿಗಾಗಿ ವಿರಜಾ ಹೋಮವನ್ನು ಮಾಡಬೇಕು. ಆಗ ಈ ಶರೀರದಲ್ಲಿ ಇರುವ ಈ ತತ್ವಗಳೆಲ್ಲದರ ಶುದ್ಧಿಯಾಗಲಿ ಎಂದು ಹೇಳಿ ಆ ಪ್ರಸಂಗದಲ್ಲಿ ಆತ್ಮತತ್ವದ ಶುದ್ಧಿಗಾಗಿ ಅರುಣ ಕೇತುಕ ಮಂತ್ರಗಳನ್ನು ಪಠಿಸಬೇಕು. ಪೃಥ್ವಿಯೇ ಆದಿ ತತ್ವದಿಂದ ಹಿಡಿದು ಪುರುಷ ತತ್ವದವರೆಗೆ ಕ್ರಮವಾಗಿ ಎಲ್ಲ ತತ್ವಗಳ ಶುದ್ಧಿಗಾಗಿ ಘೃತಯುಕ್ತ ಚರುವಿನ ಹೋಮ ಮಾಡಿ ಶಿವನ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಮೌನವಾಗಿರಬೇಕು. ಪೃಥಿವಿ, ಜಲ, ತೇಜ, ವಾಯು, ಆಕಾಶ ಇವು ಪೃಥಿವ್ಯಾದಿ ಪಂಚಕವೆಂದು ಹೇಳಲಾಗಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಶಬ್ದಾದಿ ಪಂಚಕ. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಇವು ವಾಗಾದಿ ಪಂಚಕ. ಶ್ರೋತ್ರ, ನೇತ್ರ, ನಾಸಿಕ, ರಸವೇ ಇವು ಶ್ರೋತ್ರಾದಿ ಪಂಚಕ. ಶಿರ, ಪಾರ್ಶ್ವ, ಪೃಷ್ಠ, ಉದರ ಇವು 4 ಇವೆ. ಅದರಲ್ಲಿ ಜಂಘೆಯನ್ನು ಸೇರಿಸಬೇಕು. ಮತ್ತೆ ತ್ವಕ್ ಆದಿ 7 ಧಾತುಗಳಾದ ಪ್ರಾಣ, ಅಪಾನ ಆದಿ 5 ವಾಯುಗಳನ್ನು ಪ್ರಾಣಾದಿ ಪಂಚಕವೆಂದು ಹೇಳಲಾಗಿದೆ. ಅನ್ನಮಯಾದಿ 5 ಕೋಶಗಳನ್ನು ಕೋಶ ಪಂಚಕವೆಂದು ಹೇಳುತ್ತಾರೆ. ಅವುಗಳ ಹೆಸರು ಇಂತಿವೆ: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ. ಇದಲ್ಲದೆ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಖ್ಯಾತಿ, ಸಂಕಲ್ಪ, ಗುಣ, ಪ್ರಕೃತಿ ಮತ್ತು ಪುರುಷ ಇವೆ. ಭೋಕ್ತಾತನ ಹೊಂದಿದ ಪುರುಷನಿಗೆ ಭೋಗ ಕಾಲದಲ್ಲಿ ಇರುವ ಅಂತರಂಗ ಸಾಧನೆಗಳನ್ನು ತತ್ವ ಪಂಚಕ ಎಂದು ಹೇಳಲಾಗಿದೆ. ಅವುಗಳ ಹೆಸರು ಇಂತಿವೆ: ನಿಯತಿ, ಕಾಲ, ರಾಗ, ವಿದ್ಯಾ ಮತ್ತು ಕಲ. ಇವು ಮಾಯೆಯಿಂದ ಉತ್ಪನ್ನವಾಗಿವೆ. ಮಾಯಾಂತು ಪ್ರಕೃತಿಂ ವಿದ್ಯಾತ್. ಈ ಶ್ರುತಿಯಲ್ಲಿ ಪ್ರಕೃತಿಯನ್ನೇ ಮಾಯೆ ಎಂದು ಹೇಳಿದೆ. ಅದರಿಂದಲೇ ಈ ತತ್ವಗಳು ಉತ್ಪನ್ನವಾಗಿವೆ. ಇದರಲ್ಲಿ ಸಂಶಯವೇ ಇಲ್ಲ. ಕಾಲದ ಸ್ವಭಾವವೇ ನಿಯತಿಯಾಗಿದೆ ಎಂದು ಶ್ರುತಿ ಹೇಳುತ್ತದೆ. ಈ ನಿಯತಿ ಆದಿ ಇರುವ 5 ಶಾಸ್ತ್ರಗಳನ್ನೇ ಪಂಚ ಕಂಚುಕ ಎಂದು ಹೇಳಲಾಗಿದೆ. ಈ 5 ತತ್ವಗಳನ್ನು ತಿಳಿಯದಿರುವ ವಿದ್ವಾಂಸನು ಕೂಡ ಮೂಢನೆಂದೇ ಹೇಳಲಾಗಿದೆ. ನಿಯತಿ ಪ್ರಕೃತಿಗಿಂತ ಕೆಳಗಿದೆ ಮತ್ತು ಈ ಪುರುಷನು ಪ್ರಕೃತಿಯಿಂದ ಮೇಲೆಗಿದ್ದಾನೆ. ಕಾಗೆಯ ಒಂದೇ ಕಣ್ಣುಗುಡ್ಡೆ 2 ಗೋಲಕಗಳಲ್ಲಿ ತಿರುಗುತ್ತಾ ಇರುವಂತೆಯೇ ಪುರುಷನು ಪ್ರಕೃತಿ ಮತ್ತು ನಿಯತಿ 2ರ ಬಳಿಯಲ್ಲಿ ಇರುತ್ತಾನೆ. ಇದು ವಿದ್ಯಾತತ್ವವೆಂದು ಹೇಳಲಾಗಿದೆ. ಶುದ್ಧ ವಿದ್ಯೆ, ಮಹೇಶ್ವರ, ಸದಾಶಿವ, ಶಕ್ತಿ ಮತ್ತು ಶಿವ ಈ 5ನ್ನು ಶಿವತತ್ವವೆಂದು ಹೇಳುತ್ತಾರೆ. ಬ್ರಹ್ಮನ್, ಪ್ರಜ್ಞಾನಂ ಬ್ರಹ್ಮ ಈ ಶ್ರುತಿವಾಕ್ಯದಿಂದ ಈ ಶಿವತತ್ವವೇ ಪ್ರತಿಪಾದಿತವಾಗಿದೆ. ಮುನೀಶ್ವರರೇ, ಪೃಥ್ವಿಯಿಂದ ಹಿಡಿದು ಶಿವನವರೆಗೆ ಇರುವ ತತ್ವ ಸಮೂಹಗಳಲ್ಲಿ ಪ್ರತಿಯೊಂದನ್ನು ಕ್ರಮವಾಗಿ ತಮ್ಮ ತಮ್ಮ ಕಾರಣದಲ್ಲಿ ಲೀನಗೊಳಿಸುತ್ತಾ ಅದನ್ನು ಶುದ್ಧ ಮಾಡಬೇಕು. ಪೃಥಿವ್ಯಾದಿ ಪಂಚಕ, ಶಬ್ದಾದಿ ಪಂಚಕ, ವಾಗಾದಿ ಪಂಚಕ, ಶ್ರೋತ್ರಾದಿ ಪಂಚಕ, ಶಿರಾದಿ ಪಂಚಕ, ತ್ವಗ್ದಿ ಧಾತು ಸಪ್ತಕ, ಪ್ರಾಣಾದಿ ಪಂಚಕ, ಅನ್ನಮಯಾದಿ ಕೋಶ ಪಂಚಕ, ಮನ ಆದಿ ಪುರುಷಾಂತ ಪಂಚತ್ವ, ನಿಯತ್ಯಾದಿ ಪಂಚಕ ಅಥವಾ ಪಂಚಕಂಚುಕ ಮತ್ತು ಶಿವತತ್ವ ಪಂಚಕ ಹೀಗೆ 11 ವರ್ಗಗಳಿವೆ. ಈ ಏಕಾದಶ ವರ್ಗ ಸಂಬಂಧಿ ಮಂತ್ರಗಳ ಕೊನೆಯಲ್ಲಿ ಪರಸ್ಮೈ ಶಿವಜ್ಯೋತಿಷೇ ಇದಂ ನಮಮ ಈ ವಾಕ್ಯವನ್ನು ಉಚ್ಚರಿಸಬೇಕು. ಇದರಿಂದ ತನ್ನ ಉದ್ದೇಶ ತ್ಯಾಗವನ್ನು ಹೇಳಲಾಗಿದೆ. ಇದಾದ ಬಳಿಕ ವಿವಿಧ್ಯ ಹಾಗೂ ಕರ್ಷೋತ್ಕ ಸಂಬಂಧಿ ಮಂತ್ರಗಳ ಕೊನೆಯಲ್ಲಿ ಅರ್ಥಾತ್ ವಿವಿಧ್ಯಾಯೈ ಸ್ವಾಹ, ಕರ್ಷೋತ್ಕಾಯ ಸ್ವಾಹ ಇದರ ಅಂತ್ಯದಲ್ಲಿ ಸ್ವತ್ವದ ತ್ಯಾಗಕ್ಕಾಗಿ ವ್ಯಾಪಕಾಯ ಪರಮಾತ್ಮನೆ ಶಿವಜ್ಯೋತಿಷಿ ವಿಶ್ವಭೂತ ಘಸನೋತ್ಸುಕಾಯ ಪರಸ್ಮೈ ದೇವಾಯ ಇದಂ ನಮಮ ಎಂದು ಉಚ್ಚರಿಸಬೇಕು. ಅನಂತರ ಉತ್ತಿಷ್ಠ ಬ್ರಹ್ಮಣಸ್ಪತೆ ದೇವಯಂತಸ್ತ್ವೇಮಹಿ ಉಪಪ್ರಯಂತು ಮರುತಃ ಮಸುದಾನವ ಇಂದ್ರ ಪ್ರಾಶುರ್ಭವ ಸಚ ಈ ಮಂತ್ರದ ಅಂತ್ಯದಲ್ಲಿ ವಿಶ್ವರೂಪಾಯ ಪುರುಷಾಯ ಓಂ ಸ್ವಾಹ ಎಂದು ಹೇಳಿ ಸ್ವತ್ಯಾಗಕ್ಕಾಗಿ ಲೋಕತ್ರಯ ವ್ಯಾಪಿನೇ ಪರಮಾತ್ಮನೇ ಶಿವಾಯೇ ಇದಂ ನಮಮ ಎಂದು ಉಚ್ಚರಿಸಬೇಕು.
ಅನಂತರ ತನ್ನ ಶಾಖೆಯಲ್ಲಿ ಹೇಳಿದ ವಿಧಿಯಿಂದ ಮೊದಲಿಗೆ ತಂತ್ರ ಕರ್ಮವನ್ನು ಮುಗಿಸಿ ಘೃತ ಮಿಶ್ರಿತ ಚರುವನ್ನು ಪ್ರಾಶನ ಮಾಡಬೇಕು. ಹಾಗೂ ಆಚಮನ ಮಾಡಿದ ಬಳಿಕ ಪುರೋಧ ಆಚಾರ್ಯನಿಗೆ ಸುವರ್ಣಾದಿ ಸಂಪನ್ನ ಸಮುಚಿತ ದಕ್ಷಿಣೆಯನ್ನು ಕೊಡಬೇಕು. ಮತ್ತೆ ಬ್ರಹ್ಮನನ್ನು ವಿಸರ್ಜಿಸಿ ಪ್ರಾತಃಕಾಲಿಕ ಉಪಾಸನಾ ಸಂಬಂಧಿ ನಿತ್ಯ ಹೋಮವನ್ನು ಮಾಡಬೇಕು. ಇದಾದ ಬಳಿಕ ಮನುಷ್ಯನು ಸಮಾಸಿಂಚಂತು ಮರುತಃ ಈ ಮಂತ್ರವನ್ನು ಜಪಿಸಬೇಕು. ಇದಾದ ನಂತರ ಯಾತೆ ಅಗ್ನೇ ಯಾಜ್ಞಿಯ ತನುಸ್ತಯೇ ಹ್ಯಾರೋಹಾತ್ಮಾತ್ಮಾತ್ಮನಂ ಇತ್ಯಾದಿ ಮಂತ್ರಗಳಿಂದ ಕೈಗಳನ್ನು ಅಗ್ನಿಯಲ್ಲಿ ಕಾಯಿಸಿ ಆ ಅಗ್ನಿಯನ್ನು ಅದ್ವೈತ ಧಾಮ ಸ್ವರೂಪ ತನ್ನ ಆತ್ಮನಲ್ಲಿ ಆರೋಪಿಸಿಕೊಳ್ಳಬೇಕು. ಅನಂತರ ಪ್ರಾತಃ ಕಾಲದ ಸಂಧ್ಯಾವಂದನೆಯನ್ನು ಮಾಡಿ ಸೂರ್ಯೋಪಸ್ಥಾನದ ಬಳಿಕ ಜಲಾಶಯಕ್ಕೆ ಹೋಗಿ ಹೊಕ್ಕಳಿನವರೆಗೆ ನೀರಿನಲ್ಲಿ ನಿಂತುಕೊಂಡು ಪ್ರಸನ್ನತೆಯಿಂದ ಮನಸ್ಸನ್ನು ಸ್ಥಿರಗೊಳಿಸಿ ಉತ್ಸುಕತೆಯಿಂದ ವೇದ ಮಂತ್ರಗಳನ್ನು ಜಪಿಸಬೇಕು. ಅಗ್ನಿಹೋತ್ರಿಯಾದವನು ಸ್ಥಾಪಿತ ಅಗ್ನಿಯಲ್ಲಿ ಪ್ರಾಜಾಪತ್ಯೇಷ್ಟಿ ಮಾಡಿ ವೇದೋಕ್ತ ವೈಶ್ವಾನರ ಸ್ಥಾಲೀಪಾಕ ಹೋಮವನ್ನು ಮಾಡಿ ಅದರಲ್ಲಿ ತನ್ನದೆಲ್ಲವನ್ನೂ ದಾನ ಮಾಡಬೇಕು. ಹಿಂದಿನಂತೆ ಅಗ್ನಿಯನ್ನು ಆತ್ಮನಲ್ಲಿ ಆರೋಪಿಸಿಕೊಂಡು ಬ್ರಾಹ್ಮಣನು ಮನೆಯಿಂದ ಹೊರಟು ಹೋಗಬೇಕು. ಮುನೀಶ್ವರರೇ, ಮತ್ತೆ ಆ ಸಾಧಕನು ಕೆಳಗೆ ಹೇಳಿದಂತೆ ಸಾವಿತ್ರಿ ಪ್ರವೇಶ ಮಾಡಬೇಕು. ಓಂ ಭೂಹು ಸಾವಿತ್ರಿಂ ಪ್ರವೇಶಯಾಮಿ, ಓಂ ತತ್ಸವಿತುರ್ವರೆಣ್ಯಂ, ಓಂ ಭುವಃ ಸಾವಿತ್ರಿಂ ಪ್ರವೇಶಯಾಮಿ, ಭರ್ಗೋ ದೇವಸ್ಯ ಧೀಮಹಿ, ಓಂ ಸಾವಿತ್ರಿಂ ಪ್ರವೇಶಯಾಮಿ, ಧಿಯೋ ಯೋ ನಃ ಪ್ರಚೋದಯಾತ್, ಓಂ ಭೂರ್ಭುವ ಸಾವಿತ್ರಿಂ ಪ್ರವೇಶಯಾಮಿ, ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ, ಧಿಯೋ ಯೋ ನಃ ಪ್ರಚೋದಯಾತ್. ಈ ವಾಕ್ಯಗಳನ್ನು ಭಕ್ತಿಯಿಂದ ಉಚ್ಚರಿಸಿ ಚಿತ್ತವನ್ನು ಸ್ಥಿರಗೊಳಿಸಬೇಕು. ಆಗ ಗಾಯತ್ರಿಯನ್ನು ಹೀಗೆ ಧ್ಯಾನಿಸಬೇಕು. ಈ ಭಗವತಿ ಗಾಯತ್ರಿಯು ಸಾಕ್ಷಾತ್ ಭಗವಾನ್ ಶಂಕರನ ಅರ್ಧಾಂಗದಲ್ಲಿ ವಾಸ ಮಾಡುವಳು. ಈಕೆಗೆ 5 ಮುಖಗಳು ಮತ್ತು 10 ಭುಜಗಳಿವೆ. ಇವಳು 15 ನೇತ್ರಗಳಿಂದ ಪ್ರಕಾಶಿತಳಾಗಿರುವಳು. ನೂತನ ರತ್ನಮಯ ಕಿರೀಟಗಳಿಂದ ಶೋಭಿಸುತ್ತಾ ಚಂದ್ರಲೇಖೆಯು ಈಕೆಯ ಮಸ್ತಕಗಳನ್ನು ವಿಭೂಷಿತಗೊಳಿಸಿರುವಳು. ಈಕೆಯ ಅಂಗ ಕಾಂತಿಯು ಸ್ಫಟಿಕದಂತೆ ಉಜ್ವಲವಾಗಿದೆ. ಈ ಶುಭಲಕ್ಷಣ ದೇವಿಯು ತನ್ನ 10 ಕೈಗಳಲ್ಲಿ 10 ವಿಧದ ಆಯುಧಗಳನ್ನು ಧರಿಸಿರುವಳು. ಹಾರ, ಕೇಯೂರ, ಕಂಕಣ, ಸೊಂಟದ ಪಟ್ಟಿ, ನೂಪುರ ಮುಂತಾದ ರತ್ನ ನಿರ್ಮಿತ ಆಭೂಷಣಗಳಿಂದ ಆಕೆಯ ಅಂಗವು ವಿಭೂಷಿತವಾಗಿದೆ. ಇವಳು ದಿವ್ಯ ವಸ್ತ್ರಗಳನ್ನು ಧರಿಸಿರುವಳು. ಬ್ರಹ್ಮ, ವಿಷ್ಣು, ದೇವತೆಗಳು, ಋಷಿಗಳು, ಗಂಧರ್ವರಾಜರು, ಮನುಷ್ಯರು ಹೀಗೆ ಎಲ್ಲರೂ ಸದಾ ಈಕೆಯನ್ನು ಸೇವಿಸುತ್ತಿರುವರು. ಈ ಸರ್ವವ್ಯಾಪಿನಿ ಶಿವೆಯು ಸದಾಶಿವನ ಮನೋಹಾರಿಣಿ ಧರ್ಮಪತ್ನಿಯಾಗಿರುವಳು. ಸಮಸ್ತ ಜಗತ್ತಿನ ತಾಯಿಯು, 3 ಲೋಕದ ಜನನಿಯು, ತ್ರಿಗುಣಮಯ, ನಿರ್ಗುಣ ಹಾಗೂ ಅಜನ್ಮ ಆಗಿರುವಳು. ಈ ಪ್ರಕಾರ ಗಾಯತ್ರಿ ದೇವಿಯ ಸ್ವರೂಪವನ್ನು ಚಿಂತಿಸುತ್ತಾ ಶುದ್ಧ ಬುದ್ಧಿಯುಳ್ಳ ಪುರುಷನು ಬ್ರಾಹ್ಮಣತ್ವ ಆದಿ ಕರುಣಿಸುವ ಆಜನ್ಮ ಆದಿದೇವಿ ತ್ರಿಪದ ಗಾಯತ್ರಿಯನ್ನು ಜಪಿಸಬೇಕು. ಗಾಯತ್ರಿಯು ವ್ಯಾಕೃತಿಗಳಿಂದ ಉತ್ಪನ್ನಳಾಗಿರುವಳು ಹಾಗೂ ಅವುಗಳಲ್ಲೇ ಲೀನವಾಗುವಳು. ವ್ಯಾಕೃತಿಗಳು ಪ್ರಣವದಿಂದ ಪ್ರಕಟವಾಗಿವೆ, ಪ್ರಣವದಲ್ಲಿ ಲಯ ಹೊಂದುವವು. ಪ್ರಣವವು ಸಂಪೂರ್ಣ ವೇದಗಳ ಆದಿಯಾಗಿದೆ. ಅದು ಶಿವನ ವಾಚಕವು, ಮಂತ್ರಗಳ ರಾಜಾಧಿರಾಜವು, ಮಹಾಬೀಜ ರೂಪವು, ಶ್ರೇಷ್ಠ ಮಂತ್ರವೂ ಆಗಿದೆ. ಶಿವನು ಪ್ರಣವನಾಗಿರುವನು ಹಾಗೂ ಪ್ರಣವವು ಶಿವನೆಂದು ಹೇಳಲಾಗಿದೆ. ಏಕೆಂದರೆ ವಾಚ್ಯ ವಾಚಕದಲ್ಲಿ ಹೆಚ್ಚಿನ ಭೇದವಿಲ್ಲ. ಇದೇ ಮಹಾಮಂತ್ರವನ್ನು ಕಾಶಿಯಲ್ಲಿ ಶರೀರತ್ಯಾಗ ಮಾಡುವ ಜೀವಿಗಳ ಮರಣ ಕಾಲದಲ್ಲಿ ಅವರಿಗೆ ಉಪದೇಶಿಸಿ ಭಗವಾನ್ ಶಿವನು ಮೋಕ್ಷವನ್ನು ಕರುಣಿಸುವನು. ಅದಕ್ಕಾಗಿ ಶ್ರೇಷ್ಠ ಯತಿಗಳು ತಮ್ಮ ಹೃದಯ ಕಮಲದ ಮಧ್ಯದಲ್ಲಿ ವಿರಾಜಿಸುವ ಏಕಾಕ್ಷರ ಪ್ರಣವರೂಪಿ ಪರಮ ಕಾರಣ ಶಿವನನ್ನು ಉಪಾಸಿಸುವರು. ಇತರ ಮುಮುಕ್ಷುಗಳು, ಧೀರರು, ವಿರಕ್ತರು, ಲೌಕಿಕ ಪುರುಷರು ಕೂಡ ಮನಸ್ಸಿನಿಂದ ವಿಷಯಗಳನ್ನು ತ್ಯಜಿಸಿ ಪ್ರಣವರೂಪಿ ಪರಮ ಶಿವನನ್ನು ಉಪಾಸನೆ ಮಾಡುತ್ತಾರೆ. ಈ ಪ್ರಕಾರವಾಗಿ ಗಾಯತ್ರಿಯನ್ನು ಶಿವವಾಚಕ ಪ್ರಣವದಿಂದ ಲಯಗೊಳಿಸಿ ಅಹಂ ವೃಕ್ಷಸ್ಯ ರೇರಿವ ಈ ಅನುವಾಕವನ್ನು ಜಪಿಸಬೇಕು. ಅನಂತರ ಎಚ್ಚಂದ ಸಾಮೃಷಭ ಈ ಅನುವಾಕವನ್ನು ಪ್ರಾರಂಭದಿಂದ ಶ್ರುತಮ್ಮೆ ಗೋಪಾಯದವರೆಗೆ ಉಚ್ಚರಿಸಿ ದಾರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವ್ಯುತ್ಯುತೋಹಂ
ಅರ್ಥಾತ್ ನಾನು ಪತ್ನಿ ಕಾಮನೆಯಿಂದ, ಧನದ ಕಾಮನೆಯಿಂದ, ಲೋಕಖ್ಯಾತಿಯ ಕಾಮನೆಯಿಂದ ಮೇಲಕ್ಕೆದ್ದಿರುವನು. ಮುನಿಯೇ, ಈ ವಾಕ್ಯವನ್ನು ಮಂದ, ಮಧ್ಯಮ, ಉಚ್ಚ ಸ್ವರದಿಂದ ಕ್ರಮವಾಗಿ 3 ಬಾರಿ ಉಚ್ಚರಿಸಬೇಕು. ಬಳಿಕ ಸೃಷ್ಟಿ ಸ್ಥಿತಿ ಲಯದ ಕ್ರಮದಿಂದ ಮೊದಲಿಗೆ ಪ್ರಣವ ಮಂತ್ರದ ಉದ್ಧಾರ ಮಾಡಿ ಪುನಃ ಕ್ರಮಶಃ ಈ ವಾಕ್ಯಗಳಿಂದ ಉಚ್ಚರಿಸಬೇಕು. ಓಂ ಭೂಃ ಸನ್ಯಸ್ತಮ್ಮಯ, ಓಂ ಭುವಃ ಸನ್ಯಸ್ತಮ್ಮಯ, ಓಂ ಸುವಃ ಸನ್ಯಸ್ತಮ್ಮಯ, ಓಂ ಭೂರ್ಭುವ ಸುವಃ ಸನ್ಯಸ್ತಮ್ಮಯ. ಈ ವಾಕ್ಯಗಳನ್ನು ಮಂದ, ಮಧ್ಯಮ ಮತ್ತು ಉಚ್ಚ ಸ್ವರದಿಂದ ಹೃದಯದಲ್ಲಿ ಶಿವನನ್ನು ಧ್ಯಾನಿಸುತ್ತಾ ಸಾವಧಾನ ಚಿತ್ತದಿಂದ ಉಚ್ಚರಿಸಬೇಕು. ಬಳಿಕ ಅಭಯಂ ಸರ್ವಭೂತೇಭ್ಯೋ ಮತ್ತ ಸ್ವಾಹ, ನನ್ನಿಂದ ಎಲ್ಲ ಪ್ರಾಣಿಗಳಿಗೆ ಅಭಯವು ಕೊಡಲ್ಪಟ್ಟಿತು, ಹೀಗೆ ಹೇಳುತ್ತಾ ಪೂರ್ವ ದಿಕ್ಕಿಗೆ 1 ಬೊಗಸೆ ನೀರನ್ನು ಬಿಡಬೇಕು. ಅನಂತರ ಶಿಖೆಯ ಉಳಿದ ಕೂದಲುಗಳನ್ನು ಕೈಯಿಂದ ಕಿತ್ತು ಹಾಕಬೇಕು ಮತ್ತು ಯಜ್ಞೋಪವೀತವನ್ನು ತೆಗೆದು ನೀರಿನೊಂದಿಗೆ ಕೈಯಲ್ಲೆತ್ತಿಕೊಂಡು ಓಂ ಭೂಃ ಸಮುದ್ರಂ ಘಟ್ಟ ಸ್ವಾಹ ಎಂದು ಹೇಳಿ ಅದನ್ನು ನೀರಿನಲ್ಲಿ ಹೋಮ ಮಾಡಬೇಕು. ಪುನಃ ಓಂ ಭೂಃ ಸನ್ಯಸ್ತಮ್ಮಯ, ಓಂ ಭುವಃ ಸನ್ಯಸ್ತಮ್ಮಯ, ಓಂ ಸುವಃ ಸನ್ಯಸ್ತಮ್ಮಯ, ಹೀಗೆ 3 ಬಾರಿ ಹೇಳಿ 3 ಸಲ ನೀರನ್ನು ಅಭಿಮಂತ್ರಿಸಿ ಆಚಮನ ಮಾಡಬೇಕು. ಮತ್ತೆ ಜಲಾಶಯದ ತೀರಕ್ಕೆ ಬಂದು ವಸ್ತ್ರ ಮತ್ತು ಕಟಿಸೂತ್ರವನ್ನು ನೆಲಕ್ಕೆ ತ್ಯಜಿಸಿ ಬಿಡಬೇಕು. ಹಾಗೂ ಉತ್ತರ ಅಥವಾ ಪೂರ್ವದ ಕಡೆಗೆ ಮುಖ ಮಾಡಿ 7 ಹೆಜ್ಜೆ ಸ್ವಲ್ಪ ಹೆಚ್ಚು ನಡೆಯಬೇಕು. ಸ್ವಲ್ಪ ದೂರ ಹೋದಾಗ ಆಚಾರ್ಯನು ಅವನನ್ನು ನಿಲ್ಲು, ನಿಲ್ಲು, ಭಗವನ್, ಲೋಕ ವ್ಯವಹಾರಕ್ಕಾಗಿ ಕೌಪೀನ ಮತ್ತು ದಂಡವನ್ನು ಸ್ವೀಕರಿಸು ಎಂದು ಹೇಳಿ ಆಚಾರ್ಯನು ತನ್ನ ಕೈಯಿಂದಲೇ ಅವನಿಗೆ ಕಟಿಸೂತ್ರ ಮತ್ತು ಕೌಪೀನವನ್ನು ಕೊಟ್ಟು ಕಾವಿ ಬಟ್ಟೆಯನ್ನು ಅರ್ಪಿಸಬೇಕು. ಅನಂತರ ಸನ್ಯಾಸಿಯು ಅದರಿಂದ ಶರೀರವನ್ನು ಮುಚ್ಚಿಕೊಂಡು 2 ಬಾರಿ ಆಚಮನ ಮಾಡಬೇಕು. ಆಗ ಆಚಾರ್ಯನು ಶಿಷ್ಯನಿಗೆ ಇಂದ್ರಸ್ಯ ವಜ್ರೋಸಿ ಈ ಮಂತ್ರವನ್ನು ಹೇಳಿ ದಂಡವನ್ನು ಕೊಡಬೇಕು. ಆಗ ಅವನು ಈ ಮಂತ್ರವನ್ನು ಹೇಳಬೇಕು. ಸಖಾಮಾ ಗೋಪಾಯೌಜಃ ಸಖಾಯೋನ್ಸೀಂದ್ರಸ್ಯ ವಜ್ರೋ ವಾರ್ತಗ್ನ ಶರ್ಮಮೇ ಭವ ಯತ್ ಪಾಪಂ ತನ್ನಿವಾರಯ. ಈ ಮಂತ್ರವನ್ನು ಹೇಳಿ ದಂಡವನ್ನು ಪ್ರಾರ್ಥಿಸಿ ಅದನ್ನು ಕೈಗೆತ್ತಿಕೊಳ್ಳಬೇಕು. ಅನಂತರ ಪ್ರಣವ ಅಥವಾ ಗಾಯತ್ರಿಯನ್ನು ಹೇಳಿ ಕಮಂಡಲವನ್ನು ಗ್ರಹಣ ಮಾಡಬೇಕು. ಅನಂತರ ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಗುರುವಿನ ಬಳಿಗೆ ಹೋಗಿ ಅವನು 3 ಬಾರಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆ ಸಮಯದಲ್ಲಿ ಅವನು ತನ್ನ ಮನಸ್ಸನ್ನು ಪೂರ್ಣವಾಗಿ ಸಂಯಮದಲ್ಲಿಡಬೇಕು. ಮತ್ತೆ ನಿಧಾನವಾಗಿ ಎದ್ದು ಭಕ್ತಿಯಿಂದ ತನ್ನ ಗುರುವಿನ ಕಡೆಗೆ ನೋಡುತ್ತಾ ಕೈ ಮುಗಿದುಕೊಂಡು ಅವರ ಚರಣಗಳ ಬಳಿ ನಿಂತಿರಬೇಕು. ಸನ್ಯಾಸ ದೀಕ್ಷೆ ವಿಷಯದ ಕರ್ಮವನ್ನು ಪ್ರಾರಂಭಿಸುವ ಮೊದಲೇ ಶುದ್ಧವಾದ ಸೆಗಣಿಯ ನಲ್ಲಿಕಾಯಿ ಗಾತ್ರದ ಉಂಡೆಗಳನ್ನು ಮಾಡಿ ಸೂರ್ಯ ಕಿರಣಗಳಿಂದ ಒಣಗಿಸಬೇಕು. ಮತ್ತೆ ಹೋಮವು ಪ್ರಾರಂಭಿಸಿದಾಗ ಆ ಉಂಡೆಗಳನ್ನು ಹೋಮಾಗ್ನಿಯಲ್ಲಿ ಹಾಕಬೇಕು. ಹೋಮವು ಮುಗಿದಾಗ ಅದೆಲ್ಲವನ್ನು ಸಂಗ್ರಹಿಸಿ ಸುರಕ್ಷಿತವಾಗಿರಿಸಬೇಕು. ಅನಂತರ ದಂಡ ಧಾರಣೆಯ ಬಳಿಕ ಗುರುವು ಗಿರಿಜಾಗ್ನಿ ಜನಿತ ಆ ಶ್ವೇತ ಭಸ್ಮವನ್ನು ತೆಗೆದುಕೊಂಡು ಶಿಷ್ಯನ ಮೈಗೆ ಹಚ್ಚಬೇಕು ಅಥವಾ ಹಚ್ಚಿಕೊಳ್ಳಲು ಆಜ್ಞಾಪಿಸಬೇಕು. ಅದರ ಕ್ರಮ ಈ ರೀತಿಯಾಗಿ ಇದೆ. ಓಂ ಅಗ್ನಿ ರೀತಿ ಭಸ್ಮ, ವಾಯು ರೀತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಲಮಿತಿ ಭಸ್ಮ, ವ್ಯೋಮೇತಿ ಭಸ್ಮ, ಸರ್ವಗಂ ಹವಾ ಇದಂ ಭಸ್ಮ ಮನ ಏತಾನಿ ಚಕ್ಷುಂಷಿ. ಈ ಮಂತ್ರದಿಂದ ಭಸ್ಮವನ್ನು ಅಭಿಮಂತ್ರಿತಗೊಳಿಸಬೇಕು. ಅನಂತರ ಈಶಾನಾದಿ 5 ಮಂತ್ರಗಳಿಂದ ಆ ಭಸ್ಮವನ್ನು ಶಿಷ್ಯನ ಅಂಗಗಳಿಗೆ ಸ್ಪರ್ಶಿಸಿ ಅದನ್ನು ತಲೆಯಿಂದ ಕಾಲಿನವರೆಗೆ ಸರ್ವಾಂಗದಲ್ಲಿ ಹಚ್ಚಿಕೊಳ್ಳಲು ಕೊಡಬೇಕು. ಶಿಷ್ಯನು ಆ ಭಸ್ಮವನ್ನು ವಿಧಿಪೂರ್ವಕ ಕೈಗೆ ತೆಗೆದುಕೊಂಡು ತ್ರ್ಯಾಯುಷಂ ಹಾಗೂ ತ್ರ್ಯಂಬಕಂ ಇವೆರಡು ಮಂತ್ರಗಳನ್ನು 3 ಬಾರಿ ಹೇಳುತ್ತಾ ಲಲಾಟವೇ ಮೊದಲಾದ ಅಂಗಗಳಲ್ಲಿ ಕ್ರಮವಾಗಿ ಧರಿಸಿಕೊಳ್ಳಬೇಕು. ಅನಂತರ ಶ್ರೇಷ್ಠ ಶಿಷ್ಯನು ತನ್ನ ಹೃದಯ ಕಮಲದಲ್ಲಿ ವಿರಾಜಮಾನನಾದ ಉಮಾ ಸಹಿತ ಭಗವಾನ್ ಶಂಕರನನ್ನು ಭಕ್ತಿಯಿಂದ ಧ್ಯಾನಿಸಲಿ. ಗುರುವು ಶಿಷ್ಯನ ಮಸ್ತಕದಲ್ಲಿ ಕೈಯನ್ನಿರಿಸಿ ಅವನ ಬಲ ಕಿವಿಯಲ್ಲಿ ಋಷಿ ಚಂದ ದೇವತಾ ಸಹಿತ ಪ್ರಣವವನ್ನು ಉಪದೇಶಿಸಲಿ. ಬಳಿಕ ಕೃಪೆ ತೋರಿ ಪ್ರಣವದ ಅರ್ಥವನ್ನು ತಿಳಿಸಲಿ. ಶ್ರೇಷ್ಠ ಗುರುವು ಪ್ರಣವದ 6 ಪ್ರಕಾರದ ಅರ್ಥವನ್ನು ತಿಳಿಸುತ್ತಾ ಅದರ 12 ಭೇದಗಳನ್ನು ಉಪದೇಶಿಸಲಿ. ಬಳಿಕ ಶಿಷ್ಯನು ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿ. ಸದಾ ಅವರ ಅಧೀನದಲ್ಲೇ ಇದ್ದು
ಅವರ ಆಜ್ಞೆಯಲ್ಲದೆ ಇತರ ಯಾವುದೇ ಕಾರ್ಯವನ್ನು ಮಾಡಬಾರದು. ಗುರುಗಳ ಆಜ್ಞೆಯಂತೆ ಶಿಷ್ಯನು ವೇದಾಂತದ ತಾತ್ಪರ್ಯಕ್ಕೆ ಅನುಸಾರವಾಗಿ ಸಗುಣ ನಿರ್ಗುಣ ಭೇದದಿಂದ ಶಿವನ ಜ್ಞಾನದಲ್ಲಿ ತತ್ಪರನಾಗಿರಲಿ. ಗುರುವು ಆ ಶಿಷ್ಯನಿಂದ ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕ ಜಪದ ಅಂತ್ಯದಲ್ಲಿ ಪ್ರಾತಃಕಾಲಿಕ ಮೊದಲಾದ ನಿಯಮಗಳ ಅನುಷ್ಠಾನ ಮಾಡಿಸಲಿ. ಕೈಲಾಸ ಪ್ರಸ್ತರ ಎಂಬ ಮಂಡಲದಲ್ಲಿ ಶಿವನಿಂದ ಪ್ರತಿಪಾದಿತ ಮಾರ್ಗಕ್ಕನುಸಾರವಾಗಿ ಶಿಷ್ಯನು ಅಲ್ಲೇ ಇದ್ದು ಶಿವಪೂಜೆಯನ್ನು ಮಾಡಬೇಕು. ಗುರುವಿನ ಆದೇಶಕ್ಕೆ ಅನುಸಾರ ಅವನು ಪ್ರತಿದಿನ ಅಲ್ಲೇ ನೆಲೆಸಿ ಮಂಗಲಮಯ ದೇವತೆ ಶಿವನ ಪೂಜೆ ಮಾಡಲು ಅಸಮರ್ಥನಾಗಿದ್ದರೆ ಅವರಿಂದ ಅರ್ಘ್ಯ ಸಹಿತ ಸ್ಫಾಟಿಕಮಯ ಶಿವಲಿಂಗವನ್ನು ಸ್ವೀಕರಿಸಿ ಬೇರೆಲ್ಲಾದರೂ ಇದ್ದು ನಿತ್ಯ ಅದನ್ನು ಪೂಜಿಸಲಿ. ಅವನು ಗುರುವಿನ ಬಳಿಯಲ್ಲಿ ಆಣೆಯಿಟ್ಟು, ನನ್ನ ಪ್ರಾಣ ಹೊರಟು ಹೋದರೂ ಒಳ್ಳೆಯದೇ, ನನ್ನ ತಲೆ ತುಂಡಾದರೂ ಒಳ್ಳೆಯದೇ, ಆದರೆ ನಾನು ಭಗವಾನ್ ತ್ರಿಲೋಚನನ ಪೂಜೆ ಮಾಡದೆ ಎಂದಿಗೂ ಭೋಜನ ಮಾಡಲಾರೆನು ಎಂದು ಪ್ರತಿಜ್ಞೆ ಮಾಡಬೇಕು. ಹೀಗೆ ಹೇಳಿ ಸುದೃಢ ಚಿತ್ತವುಳ್ಳ ಶಿಷ್ಯನು ಮನಸ್ಸಿನಲ್ಲಿ ಶಿವನ ಭಕ್ತಿಗಾಗಿ ಗುರುವಿನ ಬಳಿ 3 ಬಾರಿ ಶಪಥ ಮಾಡಲಿ. ಆಗಿನಿಂದಲೇ ಮನಸ್ಸಿನಲ್ಲಿ ಉತ್ಸಾಹಿತನಾಗಿದ್ದು ಉತ್ತಮ ಭಕ್ತಿಯಿಂದ ಪಂಚಾವರಣ ಪೂಜಾ ಪದ್ಧತಿಗೆ ಅನುಸಾರವಾಗಿ ಪ್ರತಿದಿನವೂ ಮಹಾದೇವನ ಪೂಜೆ ಮಾಡಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.